ನಮಾಜ್ ಮಾಡಿ ಬಂದ್ಯಾ? ನಮಾಜು ಆಯ್ತು, ಮಣಿಮಾಲಿಕೆಯಿಂದ ಜಪ ಕೂಡ ಮುಗಿಸ್ಕೊಂಡ್ ಬಂದೆ ಗುರುಗಳೇ. ನಡೆ, ಲಕ್ಷ್ಮೇಶ್ವರಕ್ಕೆ ಹೋಗೋಣ. ಇನ್ನೂ ಕೆಲವು ದಿನ ಇಲ್ಲೇ ಇದ್ದು ತಮ್ಮ ಅಳಿಯಂದಿರಿಗೆ ಎಲ್ಲಾ ವ್ಯವಹಾರನ ವಹಿಸಿಕೊಟ್ಟು ಆಮೇಲೆ ಹೋಗೋದು ಒಳ್ಳೇದಲ್ವೇ ಗುರುಗಳೇ? ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ನಮ್ಮ ಶೀನಪ್ಪನವರು ಊರ್ ಜನ ಇದ್ದಾರೆ. ಪಾರಮಾರ್ಥಿಕ ಚಿಂತನೆ ಇರೋರು ಪ್ರಾಪಂಚಿಕದ ವ್ಯವಹಾರದ ಬಗ್ಗೆ ಗಮನ ಹರಿಸಬಾರದು. ಗಮನ ಹರಿಸಿದ್ರೆ ಅದರಿಂದ ಹೊರಗೆ ಬರೋದು ತುಂಬಾನೇ ಕಷ್ಟ ಆಗುತ್ತೆ. ನಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಶರೀಫ್ರೆ. ಹೋ ಕುಂಬಾರ್ ಮುದುಕಪ್ಪ, ನಿನ್ನ ಹೆಸರು ಮುದುಕಪ್ಪ ಆದ್ರೂ ನೀನು ಮುದುಕ ಅಲ್ಲ ಬಿಡು. ಗುರುಗಳೇ, ಇವರು ಬರೀ ಕುಂಬಾರರಲ್ಲ, ಕಾಲ ಕರ್ಮವೆಂಬ ಅರಲನ್ನು ತುಳಿದು ಮಳೆಯಿನ ಮಧ್ಯದಳು ತಾನಿಳಿದು ಮೂಲ ಬ್ರಹ್ಮ ಸಾಕಾರದಳು ಅವಿತಿಹ ಜೋಳಿಯೊಳಗೆ ಪ್ರಭು ಕೋಲನು ಹಿಡಿದ. ಆಹಾ, ನಿಮ್ಮ ತತ್ವ ಪದದಲ್ಲಿ ನನಗೂ ನಮ್ಮ ಕುಲದವರಿಗೂ ಸ್ಥಾನ ಮಾಡಿಕೊಟ್ರಿ. ನಿಜವಾಗ್ಲೂ ನಾನು ನಮ್ಮ ವೃತ್ತಿ ಎರಡೂ ಧನ್ಯವಾಯ್ತು ಗುರುಗಳೇ, ಎರಡೂ ಧನ್ಯವಾಯ್ತು. ಮುದುಕಪ್ಪ, ಶರೀಫ ಸಾಮಾನ್ಯನಲ್ಲ. ನಮ್ಮ ನಿತ್ಯ ಜೀವನದಲ್ಲಿ ನಡೆಯೋ ಕೆಲಸ ಕಾರ್ಯಗಳನ್ನ ತತ್ವಕ್ಕೆ ಹೋಲಿಸಿ ಬರೆಯೋ ತತ್ವಜ್ಞಾನಿ. ಶರೀಫ್ ಗುರುಗಳೇ, ಆ ಹಾಡನ್ನ ಪೂರ್ತಿಯಾಗಿ ಹೇಳಿದ್ರೆ ನಾನು ಬರ್ಕೊಳ್ತೀನಿ. ಎಲ್ಲ ನಮ್ಮ ಗುರುಗಳ ಅನುಗ್ರಹ ಆಯ್ತು. ಮತ್ತೊಂದು ದಿನ ಹೇಳ್ತೀನಿ. ಮುದ್ಕಪ್ಪ, ಗುಡಿಗೇರಿಯಿಂದ ಅತ್ತಿಗೇರಿಗೆ ಬಂದಿದ್ದೀಯಲ್ಲ, ಏನ್ ವಿಷಯ? ಇವತ್ತು ಹನುಮ ಜಯಂತಿ ಅಲ್ವೇ ಗುರುಗಳೇ, ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಪೂಜೆ ಆಯ್ತಾ? ಇನ್ನೇನು ಪೂಜೆ ನಡೆಯೋ ಸಮಯ ಗುರುಗಳೇ, ತಾವು ಬನ್ನಿ ಗುರುಗಳೇ. ಶರೀಫ, ನಾವು ಹೋಗೋಣ. ಬನ್ನಿ. ಆ ಶರೀಫ್ ಸಾಹೇಬ ದೇವಸ್ಥಾನ ಒಳಗಡೆ ಬರ್ತಾ ಇದ್ದಾನೆ. ಅವನ ಯಾಕೆ ಬಂದನ್ರಿ ಇಲ್ಲೇ? ನಡ್ರಿ, ಅವನಲ್ಲೇ ತಡೆಯೋಣ. ಯಾಕೆ ಪೂಜಾರಿಗಳೇ, ನಮ್ಮನ್ನ ಒಳಗ್ ಬಿಡಲ್ವೇ? ಸ್ವಾಮಿ, ತಾವು ಒಳಗೆ ಬರಬಹುದು. ಪೂಜಾರಿಗಳೇ, ನಾನು ಒಳಗೆ ಬರಬಹುದಾ? ನೀವು ಒಳಗೆ ಬರಬಹುದು, ಆದ್ರೆ ಈ ಶರೀಫ್ ಸಾಹೇಬರು ಒಳಗೆ ಬರುವ ಹಾಗಿಲ್ಲ. ಯಾಕೆ ಸ್ವಾಮಿ? ಆಂಜನೇಯನ ದರ್ಶನ ಪಡೆಯೋ ಭಾಗ್ಯ ನನಗಿಲ್ವೇ? ನೀವು ಅನ್ಯಮತಿಯರು, ನೀವು ಒಳಗೆ ಬರ್ಕೂಡುದು. ಪೂಜಾರಿಗಳೇ, ಅವರನ್ನ ಏನು ಅಂತ ತಿಳ್ಕೊಂಡಿದ್ದೀರಿ? ಮಹಾಸಿದ್ಧಿ ಪುರುಷರು, ತತ್ವಜ್ಞಾನಿಗಳು. ಅವರಿಗೆ ಕುಲ, ಮತ, ಜಾತಿ, ಧರ್ಮ ಯಾವ ಭೇದಾನೂ ಇಲ್ಲ. ಅವ್ರಿಗೆ ಇಲ್ಲದೆ ಇರ್ಬೋದ್ರಿ, ಆದ್ರೆ ಆ ಭಾವನೆ ನಮಗಿದೆ ಅಲ್ಲ. ಪೂಜಾರಿಗಳೇ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ? ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉನ್ನದ ವಸ್ತುಗಳಿಲ್ಲ ಅಂತ ಕನಕದಾಸರು ಹಾಡಿದಾರಲ್ವೇ? ಕುಲ ಬೇರೆ, ಮತ ಬೇರೆ. ಮತ ಒಮ್ಮತ ಸಮ್ಮತಗಳೇ ನಿಜವಾದ ಮಾನವ ಮತವೆಂದು ಹಿರಿಯರ ಅಭಿಮತ. ಪೂಜಾರಿಗಳೇ, ದೇವರಿಗಿಲ್ಲದ ಮತದ ಭೇದ ನಿಮಗೆ ಯಾಕೆ? ನಾವೆಲ್ಲ ದೇವರ ಮಕ್ಕಳೇ ಅಂದ ಮೇಲೆ ಶರೀಫನು ದೇವರ ಮಗನೇ ಅಲ್ವೇ? ಅವೆಲ್ಲ ನಮ್ಗೆ ಬೇಕಾಗಿಲ್ಲ. ಈ ಶರೀಫ ಒಳಗೆ ಬರಬಾರ್ದು. ಬೇಕಾದ್ರೆ ಹೊರಗಿನಿಂದಲೇ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಶರೀಫ,
ಹೊರಗಿನಿಂದಲೇ ದೇವರ ದರ್ಶನ ತಗೋಬೇಕಂತೆ. ತಗೋ. ಈ ಅತ್ತಿಗೇರಿ ಹನುಮಪ್ಪ ಜಾಗೃತ ದೇವರು, ನಿಜವಾದ ಭಕ್ತರಿಗೆ ಖಂಡಿತ ಪ್ರಸಾದ ಕೊಡ್ತಾನೆ. ಸಂಜೀವರಾಯನ ಸ್ಮರಣೆ ಮಾಡಿದ ಮೇಲೆ ಅಂಜಿಕೆ ನ್ಯಾತಕಯ್ಯ ಅನ್ನೋ ದಾಸರ ಪದವನ್ನ ಸಾರ್ಥಕಗೊಳಿಸು. ಆಯ್ತು ಗುರುಗಳೇ, ಎಲ್ಲಾ ತಮ್ಮ ಅನುಗ್ರಹ. ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಹನುಮತೆ ಸ್ವಾಹ. ಹನುಮಂತ ಹನುಮಂತ ಸದ್ಗುಣಮಣಿ ಶಾಂತರೂಪ ಹನುಮಂತ ಭೂಪ ಹನುಮಂತ ಭೂಪ ಸದ್ಗುಣಮಣಿ ಶಾಂತರೂಪ ಸದ್ಗುಣಮಣಿ ಶಾಂತರೂಪ ಹನುಮಂತ ಮಹಾಮುನೀಶ ಹನುಮಂತ ಮಹಾಮುನೀಶ ವಾಯುತನಯ ವಾನರೇಂದ್ರ ವನಚರೇಂದ್ರ ಶುಭ ಕಿರಣ ವಿಹಾರ ಶುಭ ಕಿರಣ ವಿಹಾರ ಮಹಿಮಾಗರ ಅಂಜನಿ ಕುಮಾರ ಸುಜನೋದ್ಧಾರ ಕುಜನೋತ್ಪಾಟನ ಹೋ ಭಕ್ತ ಪ್ರಾಣ ಪಂಚ ಪ್ರಾಣ ನಮೋಸ್ತುತೆ ಶೋಣಿಪಾಲ ರಘುಚರಣ ಸೇವಕ ಕರುಣ ಕಪಿವರ ಕೃಪಾಳು ಶರಣು ಮಾಂ ಪಾತೋ ಶರಣು ಶರಣೈ ಶರಣು ಮಾಂ ಪಾತೋ ಶರಣು ಶರಣೈ. ಕೋದಂಡ ಹರಿವರ ಪಾಂಡುತನಯ ಗಾಂಧೀವರ ಥಾಗ್ರದಿ ಕಂಡು ಪತಾಕಿನಿ ಕುಂಡಲಿಯೋಳ್ ನಿನ್ನ ಅಂಡಲಿಯಲು ಕುರು ಸೈನ್ಯ ಕಲಹದೋಳ್ ಜಿಂಡು ಗಡಹಿ ಬ್ರಹ್ಮಾಂಡ ಕಿಳಿದು ಪ್ರಚಂಡ ವೀರ ಹನುಮಂತ ಪ್ರಭೋ ಉದ್ದಂಡ ಗುರು ಗೋವಿಂದರ ಕರುಣದಿ ಕಂಡು ಸುರುವೆ ನಿನ್ನ ಪಾದ ಕಮಲಕ್ಕೆ ಕರ ಕಂಡ ಎತ್ತಿ ನಮೋ ಎಂಬೇನೈ ನಮೋ ಎಂಬೇನೈ ನಮೋ ಎಂಬೇನೈ. ಗುರುಗಳೇ ಗುರುಗಳೇ, ತಮ್ಮ ಆಶೀರ್ವಾದದಿಂದ ಹನುಮಂತನ ಪ್ರಸಾದ ದೊರೆಯಿತು. ಶರೀಫ, ಇದೆಲ್ಲ ಆ ತಾಯಿ ಶಾಕಂಬರಿ ಕೃಪೆ.